ಹಲೋ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 100+ ಕ್ವಶನ್ ಅಂಡ್ ಆನ್ಸರ್ ಸೆಂಟೆನ್ಸ್ಗಳನ್ನು ನೋಡೋಣ ವಿತ್ ಕನ್ನಡ ಮೀನಿಂಗ್. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಯಾವ ರೀತಿಯಾದ ಪ್ರಶ್ನೆ ಮಾಡಬೇಕು, ಆ ಪ್ರಶ್ನೆಗೆ ಯಾವ ರೀತಿಯಾದ ಉತ್ತರ ಕೊಡಬೇಕು ಅಂತ ತಿಳಿಯುತ್ತೆ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲ ಸೆಂಟೆನ್ಸ್, ವಾಟ್ ಈಸ್ ಯುವರ್ ನೇಮ್ ಅಂದರೆ ನಿನ್ನ ಅಥವಾ ನಿಮ್ಮ ಹೆಸರೇನು. ಮೈ ನೇಮ್ ಈಸ್ ರಮೇಶ್, ನನ್ನ ಹೆಸರು ರಮೇಶ್. ಹೌ ಓಲ್ಡ್ ಆರ್ ಯು ಅಂದರೆ ನಿಮ್ಮ ವಯಸ್ಸು ಎಷ್ಟು. ಐ ಆಮ್ 22 ಇಯರ್ಸ್ ಓಲ್ಡ್, ನನಗೆ 22 ವರ್ಷ. ವೇರ್ ಡು ಯು ಲಿವ್, ನೀವು ಎಲ್ಲಿ ವಾಸಿಸುತ್ತೀರಿ. ಇಲ್ಲಿ ಯು ಅಂತಾರೆ ನೀನೂ ಆಗ್ಬೋದು ಅಥವಾ ನೀವು ಅಂತಾನೂ ಆಗ್ಬೋದು. ಐ ಲಿವ್ ಇನ್ ಬ್ಯಾಂಗಲೂರ್, ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ವಾಟ್ ಈಸ್ ಯುವರ್ ಫೇವರೆಟ್ ಕಲರ್, ನಿನ್ನ ಮೆಚ್ಚಿನ ಬಣ್ಣ ಯಾವುದು. ಮೆಚ್ಚಿನ ಅಥವಾ ನೆಚ್ಚಿನ ಎರಡೂ ಒಂದೇ. ಮೈ ಫೇವರೆಟ್ ಕಲರ್ ಈಸ್ ಬ್ಲೂ, ನನ್ನ ಮೆಚ್ಚಿನ ಬಣ್ಣ ನೀಲಿ. ಡು ಯು ಲೈಕ್ ಐಸ್ ಕ್ರೀಮ್, ನೀನು ಐಸ್ ಕ್ರೀಮ್ ಇಷ್ಟಪಡುತ್ತೀಯಾ ಅಥವಾ ನೀವು ಐಸ್ ಕ್ರೀಮ್ ಇಷ್ಟಪಡುತ್ತೀರಾ. ಯಸ್, ಐ ಲೈಕ್ ಐಸ್ ಕ್ರೀಮ್, ಹೌದು ನನಗೆ ಐಸ್ ಕ್ರೀಮ್ ಇಷ್ಟ. ವಾಟ್ ಟೈಮ್ ಈಸ್ ಇಟ್ ನಾವ್, ಈಗ ಸಮಯ ಎಷ್ಟು. ಇಟ್ಸ್ 3 o'clock, ಇದು 3 ಗಂಟೆ ಅಥವಾ ಇವಾಗ 3 ಗಂಟೆ. ಕ್ಯಾನ್ ಯು ಸ್ವಿಮ್, ನೀನು ಈಜಬಹುದೇ ಅಥವಾ ನೀವು ಈಜಬಹುದೇ. ಯಸ್, ಐ ಕ್ಯಾನ್ ಸ್ವಿಮ್, ಹೌದು ನಾನು ಈಜಬಲ್ಲೆ. ವಾಟ್ ಆರ್ ಯು ಡೂಯಿಂಗ್, ನೀನು ಏನು ಮಾಡುತ್ತಿದ್ದೀಯಾ. ಐ ಆಮ್ ರೀಡಿಂಗ್ ಅ ಬುಕ್, ನಾನು ಒಂದು ಪುಸ್ತಕ ಓದುತ್ತಿದ್ದೇನೆ. ವೇರ್ ಆರ್ ಯು ಗೋಯಿಂಗ್ ಅಂದರೆ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್, ನಿನ್ನ ತಂದೆಯ ಹೆಸರೇನು ಅಥವಾ ನಿಮ್ಮ ತಂದೆಯ ಹೆಸರೇನು ಅಂತಾನು ಹೇಳ್ಬೋದು. ಮೈ ಫಾದರ್ಸ್ ನೇಮ್ ಈಸ್ ಕೃಷ್ಣ, ನನ್ನ ತಂದೆಯ ಹೆಸರು ಕೃಷ್ಣ. ವಾಟ್ ಡಿಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್, ನೀನು ಬೆಳಗಿನ ಉಪಹಾರಕ್ಕೆ ಏನು ತಿಂದೀಯಾ ಅಥವಾ ನೀನು ಬೆಳಗ್ಗೆ ತಿಂಡಿ ಏನು ತಿಂದೆ ಅಂತಾನು ಕೇಳ್ಬೋದು. ಐ ಏಟ್ ಇಡ್ಲಿ ಅಂಡ್ ಚಟ್ನಿ, ನಾನು ಇಡ್ಲಿ ಮತ್ತು ಚಟ್ನಿ ತಿಂದೆ. ಹೌ ಮೆನಿ ಸಿಬ್ಲಿಂಗ್ಸ್ ಡೂ ಯು ಹ್ಯಾವ್, ಹೌ ಮೆನಿ ಸಿಬ್ಲಿಂಗ್ಸ್ ಡೂ ಯು ಹ್ಯಾವ್ ಅಂದರೆ ನಿನಗೆ ಅಥವಾ ನಿಮಗೆ ಎಷ್ಟು ಒಡ ಹುಟ್ಟಿದವರಿದ್ದಾರೆ. ಐ ಹ್ಯಾವ್ 1 ಬ್ರದರ್ ಅಂಡ್ 1 ಸಿಸ್ಟರ್, ನನಗೆ ಒಬ್ಬ ಸಹೋದರ ಮತ್ತು ಒಬ್ಬ ಸಹೋದರಿ ಇದ್ದಾರೆ. ಕ್ಯಾನ್ ಯು ಡ್ರೈವ್ ಅ ಕಾರ್, ನೀನು ಕಾರ್ ಓಡಿಸಬಲ್ಲೆಯಾ. ಯಸ್, ಐ ಕ್ಯಾನ್ ಡ್ರೈವ್ ಅ ಕಾರ್, ಹೌದು ನಾನು ಕಾರ್ ಓಡಿಸಬಲ್ಲೆ. ವಾಟ್ ಈಸ್ ಯುವರ್ ಹಾಬಿ, ನಿಮ್ಮ ಹವ್ಯಾಸ ಏನು ಅಥವಾ ನಿನ್ನ ಅಭ್ಯಾಸ ಏನು. ಮೈ ಹಾಬಿ ಈಸ್ ಪೇಂಟಿಂಗ್, ನನ್ನ ಹವ್ಯಾಸ ಚಿತ್ರಕಲೆ ಅಥವಾ ನನ್ನ ಅಭ್ಯಾಸ ಚಿತ್ರಿಸುವುದು ಅಂತಾನು ಹೇಳ್ಬೋದು. ಡು ಯು ಲೈಕ್ ಮೂವೀಸ್, ನೀನು ಚಲನಚಿತ್ರಗಳನ್ನು ಇಷ್ಟಪಡುತ್ತೀಯಾ. ಯಸ್, ಐ ಲೈಕ್ ಮೂವೀಸ್, ಹೌದು ನನಗೆ ಚಲನಚಿತ್ರಗಳು ಇಷ್ಟ. ವಾಟ್ ಈಸ್ ಯುವರ್ ಫೇವರೆಟ್ ಫುಡ್, ನಿನ್ನ ಮೆಚ್ಚಿನ ಆಹಾರ ಯಾವುದು. ಮೈ ಫೇವರೆಟ್ ಫುಡ್ ಈಸ್ ಬಿರಿಯಾನಿ, ನನ್ನ ಮೆಚ್ಚಿನ ಆಹಾರ ಬಿರಿಯಾನಿ. ವೇರ್ ಡು ಯು ಸ್ಟಡಿ, ನೀನು ಎಲ್ಲಿ ಓದುತ್ತೀಯಾ. ಐ ಸ್ಟಡಿ ಇನ್ ನವಯುಗ ಕಾಲೇಜ್, ನಾನು ನವಯುಗ ಕಾಲೇಜಿನಲ್ಲಿ ಓದುತ್ತೇನೆ. ವೆನ್ ಈಸ್ ಯುವರ್ ಬರ್ತ್ಡೇ, ನಿನ್ನ ಹುಟ್ಟುಹಬ್ಬ ಯಾವಾಗ. ಮೈ ಬರ್ತ್ಡೇ ಈಸ್ ಆನ್ ಜನವರಿ 1st, ನನ್ನ ಹುಟ್ಟುಹಬ್ಬ ಜನವರಿ 1ರಂದು. ಆರ್ ಯು ಆ ಸ್ಟೂಡೆಂಟ್, ನೀನು ವಿದ್ಯಾರ್ಥಿಯೇ. ಎಸ್, ಐ ಆಮ್ ಆ ಸ್ಟೂಡೆಂಟ್, ಹೌದು ನಾನು ವಿದ್ಯಾರ್ಥಿ. ಡು ಯು ಸ್ಪೀಕ್ ಕನ್ನಡ, ನೀನು ಕನ್ನಡ ಮಾತನಾಡುತ್ತೀಯಾ. ಎಸ್, ಐ ಸ್ಪೀಕ್ ಕನ್ನಡ, ಹೌದು ನಾನು ಕನ್ನಡ ಮಾತನಾಡುತ್ತೇನೆ. ಹೌ ಈಸ್ ದಿ ವೆದರ್ ಟುಡೇ, ಇಂದು ಹವಾಮಾನ ಹೇಗಿದೆ. ದ ವೆದರ್ ಈಸ್ ಸನ್ನಿ, ವಾತಾವರಣ ಬಿಸಿಲು ಇದೆ. ಸನ್ನಿಯನ್ನು ನಾವು
ಬಿಸಿಲು ಅಂತ ಕರೆಯೋದು. ಬಿಸಿಲಾಗಿದೆ ಅಥವಾ ಬಿಸಿ ಇದೆ ಅಂತ ಹೇಳ್ಬೋದು. ಡಿಡ್ ಯು ವಾಚ್ ಟಿವಿ ಎಸ್ಟರ್ಡೇ? ನೀನು ನಿನ್ನೆ ಟಿವಿ ನೋಡಿದೀಯಾ? ಎಸ್ ಐ ವಾಚ್ಡ್ ಟಿವಿ ಎಸ್ಟರ್ಡೇ. ಹೌದು, ನಾನು ನಿನ್ನೆ ಟಿವಿ ನೋಡಿದೆ. ಡು ಯು ಲೈಕ್ ರೀಡಿಂಗ್ ಬುಕ್ಸ್? ನೀನು ಪುಸ್ತಕಗಳನ್ನು ಓದಲು ಇಷ್ಟಪಡುತ್ತೀಯಾ? ಎಸ್ ಐ ಲೈಕ್ ರೀಡಿಂಗ್ ಬುಕ್ಸ್. ಹೌದು, ನನಗೆ ಪುಸ್ತಕ ಓದಲು ಇಷ್ಟ. ವೇರ್ ಈಸ್ ಯುವರ್ ಸ್ಕೂಲ್? ನಿನ್ನ ಶಾಲೆ ಎಲ್ಲಿದೆ? ಮೈ ಸ್ಕೂಲ್ ಈಸ್ ನಿಯರ್ ದಿ ಟೆಂಪಲ್. ನನ್ನ ಶಾಲೆ ದೇವಸ್ಥಾನದ ಹತ್ತಿರ ಇದೆ. ವಾಟ್ ಈಸ್ ಯುವರ್ ಫ್ರೆಂಡ್ಸ್ ನೇಮ್? ಅಂದ್ರೆ ನಿನ್ನ ಸ್ನೇಹಿತನ ಹೆಸರೇನು, ಗೆಳೆಯನ ಹೆಸರೇನು ಅಂತ. ಮೈ ಫ್ರೆಂಡ್ಸ್ ನೇಮ್ ಈಸ್ ಸುರೇಶ್. ನನ್ನ ಸ್ನೇಹಿತನ ಹೆಸರು ಸುರೇಶ್. ಆರ್ ಯು ಹಂಗ್ರಿ? ನಿಮಗೆ ಹಸಿವಾಗಿದೆಯೇ? ಎಸ್ ಐ ಆಮ್ ಹಂಗ್ರಿ. ಹೌದು, ನನಗೆ ಹಸಿವಾಗಿದೆ. ವಾಟ್ ಡು ಯು ಡೂ ಇನ್ ದಿ ಈವ್ನಿಂಗ್? ನೀನು ಸಂಜೆ ಏನು ಮಾಡುತ್ತೀಯಾ? ಐ ಗೋ ಫಾರ್ ಅ ವಾಕ್ ಇನ್ ದಿ ಈವ್ನಿಂಗ್. ನಾನು ಸಂಜೆ ವಾಕಿಂಗ್ ಹೋಗುತ್ತೇನೆ. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ನಿನ್ನ ಅತ್ಯುತ್ತಮ ಸ್ನೇಹಿತ ಯಾರು? ಮೈ ಬೆಸ್ಟ್ ಫ್ರೆಂಡ್ ಈಸ್ ರವಿ. ನನ್ನ ಅತ್ಯುತ್ತಮ ಸ್ನೇಹಿತ ರವಿ. ಡು ಯು ಲೈಕ್ ಮ್ಯೂಸಿಕ್? ನೀನು ಸಂಗೀತವನ್ನು ಇಷ್ಟಪಡುತ್ತೀಯಾ? ಎಸ್ ಐ ಲೈಕ್ ಮ್ಯೂಸಿಕ್. ಹೌದು, ನಾನು ಸಂಗೀತವನ್ನು ಇಷ್ಟಪಡುತ್ತೇನೆ. ಆರ್ ಯು ಟಯರ್ಡ್? ನೀವು ಸುಸ್ತಾಗಿದ್ದೀರಾ? ಎಸ್ ಐ ಆಮ್ ಟಯರ್ಡ್. ಹೌದು, ನಾನು ದಣಿದಿದ್ದೇನೆ. ದಣಿದಿರುವುದು ಅಥವಾ ಸುಸ್ತಾಗಿರುವುದು ಎರಡೂ ಕೂಡ ಒಂದೇ. ವಾಟ್ ಡಿಡ್ ಯು ಡೂ ಎಸ್ಟರ್ಡೇ? ನಿನ್ನೆ ನೀನು ಏನು ಮಾಡಿದೆ? ಐ ವೆಂಟ್ ಟು ದಿ ಪಾರ್ಕ್. ನಾನು ಉದ್ಯಾನಕ್ಕೆ ಹೋದೆ. ಹ್ಯಾವ್ ಯು ಫಿನಿಶ್ಡ್ ಯುವರ್ ಹೋಮ್ವರ್ಕ್? ನೀನು ಗೃಹಪಾಠ ಮುಗಿಸಿದೀಯಾ? ಎಸ್ ಐ ಫಿನಿಶ್ಡ್ ಮೈ ಹೋಮ್ವರ್ಕ್. ಹೌದು, ನಾನು ಗೃಹಪಾಠ ಮುಗಿಸಿದೆ. ಡಿಡ್ ಯು ಕಾಲ್ ಯುವರ್ ಫ್ರೆಂಡ್? ನೀನು ನಿನ್ನ ಸ್ನೇಹಿತನಿಗೆ ಕರೆ ಮಾಡಿದ್ದೀಯಾ? ಎಸ್ ಐ ಕಾಲ್ಡ್ ಮೈ ಫ್ರೆಂಡ್. ಹೌದು, ನಾನು ನನ್ನ ಸ್ನೇಹಿತನಿಗೆ ಕರೆ ಮಾಡಿದೆ. ವಾಟ್ ಟೈಮ್ ಡು ಯು ವೇಕ್ ಅಪ್? ನೀನು ಎಷ್ಟು ಗಂಟೆಗೆ ಎಚ್ಚರಗೊಳ್ಳುತ್ತೀಯಾ? ಐ ವೇಕ್ ಅಪ್ ಅಟ್ 6 AM. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದುಕೊಳ್ಳುತ್ತೇನೆ. ಡು ಯು ಲೈಕ್ ಸ್ಪೋರ್ಟ್ಸ್? ನೀನು ಕ್ರೀಡೆಗಳನ್ನು ಇಷ್ಟಪಡುತ್ತೀಯಾ? ಎಸ್ ಐ ಲೈಕ್ ಸ್ಪೋರ್ಟ್ಸ್. ಹೌದು, ನಾನು ಕ್ರೀಡೆಗಳನ್ನು ಇಷ್ಟಪಡುತ್ತೇನೆ. ಆರ್ ಯು ಲರ್ನಿಂಗ್ ಇಂಗ್ಲಿಷ್? ನೀನು ಇಂಗ್ಲಿಷ್ ಕಲಿಯುತ್ತಿದ್ದೀಯಾ? ಎಸ್ ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಹೌದು, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್? ನಿನ್ನ ನೆಚ್ಚಿನ ವಿಷಯ ಯಾವುದು? ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಮ್ಯಾಥಮೆಟಿಕ್ಸ್. ನನ್ನ ಮೆಚ್ಚಿನ ವಿಷಯ ಗಣಿತ. ಡು ಯು ವಾಚ್ ಯೂಟ್ಯೂಬ್? ನೀನು ಯೂಟ್ಯೂಬ್ ನೋಡುತ್ತೀಯಾ? ಎಸ್ ಐ ವಾಚ್ ಯೂಟ್ಯೂಬ್ ಡೈಲಿ. ಹೌದು, ನಾನು ಪ್ರತಿದಿನ ಯೂಟ್ಯೂಬ್ ನೋಡುತ್ತೇನೆ. ಡಿಡ್ ಯು ಗೋ ಟು ಸ್ಕೂಲ್ ಟುಡೇ? ನೀನು ಇಂದು ಶಾಲೆಗೆ ಹೋದೆಯಾ? ಎಸ್ ಐ ವೆಂಟ್ ಟು ಸ್ಕೂಲ್ ಟುಡೇ. ಹೌದು, ನಾನು ಇಂದು ಶಾಲೆಗೆ ಹೋದೆ. ಆರ್ ಯು ಎಂಜಾಯಿಂಗ್ ದಿಸ್ ಕ್ಲಾಸ್? ನೀನು ಈ ತರಗತಿಯನ್ನು ಆನಂದಿಸುತ್ತಿದ್ದೀಯಾ? ಎಸ್ ಐ ಆಮ್ ಎಂಜಾಯಿಂಗ್ ಇಟ್. ಹೌದು, ನಾನು ಇದನ್ನು ಆನಂದಿಸುತ್ತಿದ್ದೇನೆ. ಹೂ ಈಸ್ ಯುವರ್ ಟೀಚರ್? ನಿಮ್ಮ ಗುರು ಯಾರು? ಮೈ ಟೀಚರ್ ಈಸ್ ರಾಘವೇಂದ್ರ ಸರ್. ನನ್ನ ಗುರು ರಾಘವೇಂದ್ರ ಸರ್. ಡು ಯು ಡ್ರಿಂಕ್ ಕಾಫಿ? ನೀನು ಕಾಫಿ ಕುಡಿಯುತ್ತೀಯಾ? ಎಸ್ ಐ ಡ್ರಿಂಕ್ ಕಾಫಿ. ಹೌದು, ನಾನು ಕಾಫಿ ಕುಡಿಯುತ್ತೇನೆ. ಹೌ ಡು ಯು ಕಮ್ ಟು ಸ್ಕೂಲ್? ನೀನು ಶಾಲೆಗೆ ಹೇಗೆ ಬರುತ್ತೀಯಾ? ಐ ಕಮ್ ಟು ಸ್ಕೂಲ್ ಬೈ ಬಸ್. ನಾನು ಶಾಲೆಗೆ ಬಸ್ ಮೂಲಕ ಬರುತ್ತೇನೆ ಅಥವಾ ನಾನು ಬಸ್ ಮೂಲಕ ಶಾಲೆಗೆ ಬರುತ್ತೇನೆ. ವೇರ್ ಈಸ್ ಯುವರ್ ಹೌಸ್? ನಿನ್ನ ಮನೆ ಎಲ್ಲಿದೆ? ಮೈ ಹೌಸ್ ಈಸ್ ನಿಯರ್ ದಿ ಸ್ಟೇಷನ್. ನನ್ನ ಮನೆ ನಿಲ್ದಾಣದ ಹತ್ತಿರ ಇದೆ. ಡು ಯು ಹ್ಯಾವ್ ಅ ಪೆಟ್? ನೀನು ಸಾಕುಪ್ರಾಣಿ ಹೊಂದಿದ್ದೀಯಾ ಅಥವಾ ನಿನ್ನಲ್ಲಿ ಸಾಕುಪ್ರಾಣಿ ಇದೆಯೇ? ಎಸ್ ಐ ಹ್ಯಾವ್ ಅ ಡಾಗ್. ಹೌದು, ನನ್ನ ಬಳಿ ನಾಯಿ ಇದೆ.
ಪೆಟ್ ಅಂತ ಹೇಳಿದ್ರೆ ಸಾಕುವಂತಹ ಪ್ರಾಣಿಯನ್ನು ನಾವು ಪೆಟ್ ಅಂತ ಕರೆಯೋದು. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು.